ಇದಿರುತ್ತೆ. ಇನ್ನೊಂದು ಸತ್ಯ ನೋಡಿದ್ದೀನಿ ಸರ್. ಅಂದರೆ ನಾನು ಕ್ವಾರಂಟೈನ್ ಸೆಲ್ ನಂಬರ್ 3 ದರ್ಶನ್ ಸರ್ ಕ್ವಾರಂಟೈನ್ ನಂಬರ್ 1ನಲ್ಲಿದ್ದರು. ಅವರು ಕೂಡ ತುಂಬ ನರಕ ಅನುಭವಿಸ್ತಿದ್ದಾರೆ. ನನ್ನ ಕಣ್ಣಾರೆ ನೋಡಿದ್ದೀನಿ ಸರ್, ಸುಳ್ಳು ಹೇಳ್ಬಾರ್ದು. ತುಂಬ ಬೆನ್ನು ಅಂತ ಸಫರ್ ಮಾಡ್ತಿರ್ತಾರೆ ಅಲ್ಲಿ ಸರ್. ತುಂಬ ಸೊಳ್ಳೆ ಆ್ಯಸ್ ಎ ಕಾಮನ್ ಮೀನ್ಸ್ ಸಾಮಾನ್ಯ ಕೈದಿಗೆ ಹೆಂಗಿರುತ್ತೆ ಹಂಗೆ ಸರ್. ಬೆಳಿಗ್ಗೆ 7:00 ಟಿಫನ್ ಬರುತ್ತೆ ಅವ್ರಿಗೆ, ಬಂದರೆ ಫುಲ್ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ಪೊಲೀಸರು ಫುಲ್ ಸ್ಟ್ರಿಕ್ಟ್ ಇದ್ದಾರೆ. 11:00 ಊಟ ಬರುತ್ತೆ, ಫುಲ್ ರೆಕಾರ್ಡಿಂಗ್. ಸಂಜೆ 5 ಗಂಟೆ ಬಂದರೆ ರೆಕಾರ್ಡಿಂಗ್. ಇನ್ ಕೇಸ್ ಅವ್ರ ವೈಫ್ ಲಾಯರ್ ಯಾರು ಬಂದರೆ ಅವಾಗಲೂ ರೆಕಾರ್ಡಿಂಗ್ ಕರ್ಕೊಂಡು ಹೋಗ್ತಾರೆ. ಅವಾಗೂ ಬೆನ್ನು ಅಂತ ಹಿಂಗೆ ಓಡಾಡ್ತಿರ್ತಾರೆ. ಈ ಕಡೆ ನಾವು ಸೆಲ್ಲಿಂದ ಈ ಕಡೆ ಬರಬೇಕು, ರೈಟ್ ಸೈಡ್ ಚಾಮುಂಡೇಶ್ವರಿ ತಾಯಿದೆ, ಅಲ್ಲಿ ಬಂದು ಮಾತ್ರ ಕೈ ಮುಕ್ಕೊಂತಾರೆ ಫೋನ್ ಮಾಡೋಕ್ಕೆ ಬಂದಾಗ. ಅವ್ರು ನೋಡಿದ್ರೆ ತುಂಬ ಅಂತ ದೊಡ್ಡ ನಟನ ನೋಡಿದ್ರೆ ತುಂಬ ಅಯ್ಯೋ ಅನಿಸುತ್ತೆ. ಹಂಗೆ ಆಗಬಾರ್ದಿತ್ತು. ಅದು ಕೋರ್ಟಲ್ಲಿದೆ, ನಾವು ಮಾತಾಡೋಕ್ಕಲ್ಲ. ಬಟ್ ಆ ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಅವ್ರಿಗೆ ಒಳ್ಳೇದು ಮಾಡಲಿ. ಅವರು ನಾನು ಕಣ್ಣಾರೆ ನೋಡಿನಿ ಸರ್, ಹಂಗೆ ಆಗಬಾರ್ದು. ತುಂಬ ನೋವು ಆಗ್ತಿದೆ. ಸೊಳ್ಳೆ ಕಾಟ, ಟಾಯ್ಲೆಟ್ ಅಂದರೆ ಆ ಥರ ಅಲ್ಲ ಸರ್, ಹಿಂಗೆ ಇಷ್ಟೇ ಟಾಯ್ಲೆಟು, ಡೋರ್ ಇರೋಲ್ಲ, ಸೊಳ್ಳೆ. ಆಮೇಲೆ ಅಲ್ಲೇ ಎಷ್ಟು ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಸರ್. ಒಂದೇ ರೂಮಲ್ಲಿ ಕೋಣೆಯಲ್ಲಿ ಕೂತಿ ನಾವೆಲ್ಲ ಓಡಾಡ್ಕೊಂಡಿದ್ದು ಅದು ಒಂಥರ ನರಕ ಆಗ್ಬಿಡುತ್ತೆ ಸರ್. ಮೈಂಡು ಡಿಪ್ರೆಸ್ ಆಗಿಬಿಡ್ತೀವಿ. ಸೊ ಹಂಗಾಗಿ ಹೇಳ್ತೀನಿ, ದಯವಿಟ್ಟು ಯಾರ್ಯಾರನ್ನೂ ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಯಾರ್ಯಾರ ಮೇಲೂ ದ್ವೇಷ ಇಟ್ಕೊಂಡು ಸುಮ್ಮನೆ ಬರೋ ಮೇಲೆ ಜೈಲು ಹೋಗೋದು. ಪಾಪ ಅವ್ರ ನರ್ಕ, ಅವ್ರ ಫ್ಯಾಮಿಲಿ ಎಲ್ಲರೂ ನರ್ಕ ಅನ್ಬೇಕು. ಮಾತಾಡ್ಸಿಲ್ಲ ಸರ್, ಯಾಕಂದರೆ ಅವರು ಕ್ವಾರಂಟೈನ್ ನಂಬರ್ 1, ನಾನು ಕ್ವಾರಂಟೈನ್ ನಂಬರ್ 3. ಯಾಕಂದರೆ ನಾನು ಕ್ವಾರಂಟೈನ್ ನಂಬರ್ 3 ಇದ್ದಾಗ ಅಲ್ಲಿ ಹೊಸ ಅಡ್ಮಿಷನ್ ಮಾಡ್ತಾರಲ್ಲ, ಅಲ್ಲಿ ನಾನು ಇದ್ದಾಗ ಬೆಳಿಗ್ಗೆ ಬ್ಲಡ್ ಚೆಕಪ್ ಮಾಡ್ತಾರೆ ಅಲ್ಲಿ. ಆಮೇಲೆ ಬ್ಲಡ್ ಚೆಕಪ್ ಮಾಡ್ತಾರೆ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ನನ್ನ ನಂಬರ್ ಕೊಡ್ತಾರೆ. ಅಲ್ಲಿದ್ದಾಗ ನಾನು ಇದು ಸಜಾ ಕೈದಿರ್ತಲ್ಲ, ಅವ್ರು ಇಂಗ್ಲೀಷ್ ಓದಕ್ಕೆ ಬರಲ್ಲ. ಅದಕ್ಕೆ ನಾನು 3 ಡೇಸ್ 4 ಡೇಸ್ ಅಲ್ಲೇ ಇದ್ದೆ. ಎಲ್ಲರೂ ಒಬ್ಬೊಬ್ಬರು ನಾನು ಇಲ್ಲೇ ಇರ್ತೀನಿ ಬಿಡಿ, ಓದ್ತೀನಿ ಸ್ವಲ್ಪ. ನನಗೂ ಅಟ್ಲೀಸ್ಟ್ 1 hour 2 hour ಈಚೆ ಬಂದು ಟೈಮ್ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಈಚೆ ಬಂದಾಗ ನೋಡ್ತಿದ್ದೆ. ಅವರು ಮೀನ್ಸ್ ಎಲ್ಲೂ ಸರ್ ನರ್ಕ ಆದಂಗಿದೆ ಸರ್ ಅವ್ರಿಗೆ. ಅಲ್ಲೊಂದೇ ಸೆಲ್ಲಿದೆ ಸರ್, ಅಲ್ಲೇ ಓಡಾಡಬೇಕು, ಈಚೆ ಬರೋಕ್ಕಾಗಲ್ಲ. ಈಚೆ ಬಂದರೂ ಅಲ್ಲಿ ಪೊಲೀಸರು ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಏನು ಪಾಪ ಎಷ್ಟಂತ ಏನು ಮಾಡ್ತೀರಾ ಸರ್, ಒಂದೇ ಕಡೆ ಕೂತಿ ಏನೂ ಇಲ್ಲ ಸರ್ ಅಲ್ಲಿ. ಜೈಲು ಊಟ ಎಲ್ಲ ಏನು ಮಾಮೂಲಿ ಕೈದಿಗೆ ಏನಿದೆ ಎಲ್ಲ ಸರ್. ಪೊಲೀಸರು ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಯಾವುದೇ ರೀತಿ ಐಷಾರಾಮಿಲ್ಲ ಸರ್. ಆದರೆ ನಾನು ಒಂದೇ ಒಂದು ಕೇಳೋದು, ತುಂಬ ಅವ್ರಿಗೆ ಬೆನ್ನು ಇದೆ ಅಂತ ಓಡಾಡ್ತಿರ್ತಾರೆ. ಆ ದೇವ್ರು ಚಾಮುಂಡೇಶ್ವರಿ ತಾಯಿ ಕಾಪಾಡಲಿ ಅಂತೀನಿ. ತುಂಬ ನೋಡಿದ್ದೀನಿ. ಅವರು ಯಾರೂ ಆಗ್ಬಾರ್ದು ಸರ್ ಅಷ್ಟೇ.